ನಮಸ್ತೆ ಎಲ್ಲರಿಗೂ. ನಾನು ಜ್ಯೋತಿ ಸೌಮ್ಯ, ಟ್ರೈನರ್ ಡಿಗ್ನಿಫೈಡ್ ಇಂಡಿಪೆಂಡೆನ್ಸ್. ಇವತ್ತು ಈ ದಿನ ವಿಡಿಯೋವನ್ನ ಮಾಡ್ತಾ ಇರೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ಕನ್ಫ್ಯೂಷನ್ಸ್ಗಳಿಗೆ ಕ್ಲಾರಿಟಿಯನ್ನ ಕೊಡಬೇಕು ಅಂತ ಹೇಳಿ. ಏನ್ ಕನ್ಫ್ಯೂಷನ್ಸ್ ಅಂತ ಹೇಳಿದ್ರೆ, ಪಾಲಿಸಿ ಕೋಆರ್ಡಿನೇಟರ್ಸ್ಗಳ ಕೈಗೆ ಒನ್ಸ್ ಪ್ರಾಜೆಕ್ಟ್ ಫೈಲ್ಸ್ಗಳು ಸಿಕ್ಕಿದ ನಂತರ ಏನ್ ಮಾಡಬೇಕು, ಹೈರಾರ್ಕಿ ಆಫೀಸರ್ಸ್ಗಳಿಗೆ ಕಳಿಸ್ಕೊಡ್ಬೇಕಾ ಅಂತಾನೋ ಒಂದು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಯಾವುದೇ ಹೈರಾರ್ಕಿ ಆಫೀಸರ್ಸ್ಗಳಿಗೆ ನಿಮ್ಮ ಪ್ರಾಜೆಕ್ಟ್ ಫೈಲ್ಸ್ಗಳನ್ನು ಕಳಿಸುವಂತ ನೆಸೆಸಿಟಿ ಇಲ್ಲ. ಒನ್ಸ್ ಪಾಲಿಸಿ ಬ್ರಿಗೇಡ್ ಕೈಲಿ ಫೈಲ್ಸ್ಗಳು ಬಂತು ಅಂತ ಹೇಳಿದ್ರೆ ಅದನ್ನ ಎಕ್ಸೆಲ್ ಫಾರ್ಮ್ಯಾಟ್ ಮಾಡಿ ಇನ್ಫಾರ್ಮೇಶನ್ಸ್ಗಳನ್ನು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ನಂಬರ್ ಅಥವಾ ಮೇಲ್ ID ಏನು ಕೊಟ್ಟಿದೀವೋ ಯೂಟ್ಯೂಬ್ ಚಾನಲ್ನಲ್ಲಿ ಅದಕ್ಕೆ ಸೆಂಡ್ ಮಾಡಬೇಕು ಅಂತ ಹೇಳಿ ಆ ಒಂದು ವಿಡಿಯೋನಲ್ಲಿ ಕ್ಲಿಯರ್ ಆಗಿ ಹೇಳಿದ್ದೇನೆ. ಬಟ್ ಈ ಕನ್ಫ್ಯೂಷನ್ಸ್ ಯಾಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಬೈ ಎನಿ ಚಾನ್ಸ್ ಪಾಲಿಸಿ ಕೋಆರ್ಡಿನೇಟರ್ಸ್ಗಳಿಗೆ ಫೈಲ್ಸ್ಗಳನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ಗಳು ಇತ್ತು ಅಂತ ಹೇಳಿದ್ರೆ ಅಥವಾ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಆಗ ಅವರು ಬೇಕಿದ್ರೆ ಟೀಮ್ ಲೀಡರ್ಸ್ಗಳ ಹತ್ರನೋ SDCಗಳ ಹತ್ರನೋ ಅಥವಾ DTSಗಳ ಹತ್ರನೋ ಅಸಿಸ್ಟೆನ್ಸ್ನ ಖಂಡಿತವಾಗ್ಲೂ ತಗೊಳ್ಬೋದು. ಅದಕ್ಕೆ ಯಾವುದೇ ಅಭ್ಯಂತರಗಳು ಇರೋದಿಲ್ಲ. ಅದಾದ ಮೇಲೆ ಫೈಲ್ಸ್ಗಳನ್ನ ಹೈರಾರ್ಕಿ ಆಫೀಸರ್ಸ್ಗೆ ಕಳಿಸ್ಬೇಕಾ, ಅಲ್ಲಿಂದ ವೆರಿಫೈ ಆಗಿ ನಂತರ ನವಾಬ್ ಸರ್ಗೆ ಹೋಗ್ತದಾ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ವೆಶನ್ಸ್ಗಳಿವೆ. ಖಂಡಿತವಾಗ್ಲೂ ಇಲ್ಲ. ಫೈಲ್ಸ್ಗಳನ್ನು ಡೈರೆಕ್ಟ್ ಆಗಿ ಎಕ್ಸೆಲ್ ಫಾರ್ಮ್ಯಾಟ್ ಅನ್ನ ಮಾಡಿ ಆ ವಾಟ್ಸಪ್ ನಂಬರ್ ಅಥವಾ ಮೇಲ್ IDಗೆನೆ ಕಳಿಸ್ಕೊಡ್ಬೇಕು. ಒಂದು ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಏನು ಇನ್ಫಾರ್ಮೇಶನ್ಸ್ ಬರುತ್ತೋ ಅದನ್ನೇ ಫಾಲೋ ಮಾಡಿ. ಯಾವುದೇ ಹೈರಾರ್ಕಿ ಆಫೀಸರ್ಸ್ಗಳು ಹೇಳೋದನ್ನ ದಯವಿಟ್ಟು ಫಾಲೋ ಅಪ್ ಮಾಡಬೇಡಿ. ಯೂಟ್ಯೂಬ್ನ ಆಕ್ಸೆಸ್ ಬಂದು ನಮ್ಮ ನ್ಯಾಷನಲ್ ಚೀಫ್ ಕೋಆರ್ಡಿನೇಟರ್ ಆದಂತ ಡಾಕ್ಟರ್ ನವಾಬ್ ಸರ್ ಅವರ ಕೈಲಿರ್ತದೆ. ಅವರು ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅಥವಾ ಟೆಲಿಗ್ರಾಮ್ ಚಾನಲ್ನಲ್ಲಾಗಲಿ ಅಥವಾ ವಾಟ್ಸಾಪ್ನಲ್ಲಾಗಲಿ ಯೂಟ್ಯೂಬ್ನಲ್ಲಾಗಲಿ ಒಂದು ಇನ್ಫಾರ್ಮೇಶನ್ಸ್ಗಳನ್ನು ಕೊಡ್ತಾರೆ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಅವರಿಂದ ಕ್ಲಾರಿಫೈ ಆಗಿ ಕ್ರಾಸ್ ವೆರಿಫಿಕೇಶನ್ ಆಗಿ ಅಪ್ಲೋಡ್ ಆಗಿರ್ತದೆ. ಸೊ ಆ ಒಂದು ಇನ್ಫಾರ್ಮೇಶನ್ಸ್ಗಳನ್ನೇ ಫಾಲೋ ಅಪ್ ಮಾಡಿ. ಬೇರೆಯವರು ಹೇಳೋವಂಥ ಇನ್ಫಾರ್ಮೇಶನ್ಸ್ಗಳನ್ನು ತಗೊಳ್ಬೇಡಿ ಅಂತ ಹೇಳಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. ಈ ಒಂದು ವಿಚಾರದಲ್ಲಿ ಕ್ಲಾರಿಟಿಯನ್ನ ಕೊಡಬೇಕು ಅಂತ ಹೇಳಿ ಈ ವಿಡಿಯೋವನ್ನ ಮಾಡಿರೋದು. ಮತ್ತೆ ಏನಾದರೂ ಕನ್ಫ್ಯೂಷನ್ಸ್ಗಳು ಇತ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಒನ್ ಮೋರ್ ಥಿಂಗ್ ಅಂತ ಹೇಳಿದ್ರೆ, ಪಾಲಿಸಿ ಕೋಆರ್ಡಿನೇಟರ್ಸ್ಗಳೇ ಯಾಕೆ ಡೈರೆಕ್ಟ್ ಆಗಿ ಕಳಿಸ್ಬೇಕು ಅಂತ ಹೇಳಿದ್ರೆ, ಏನು ಇನ್ಸೆಂಟಿವ್ಸ್ ಅಂತ ಹೇಳಿ ಸಿಗ್ತದೋ ಅದು ಡೈರೆಕ್ಟ್ ಆಗಿ ನಿಮ್ಗಳಿಗೆ ಸಿಗ್ಲಿ ಅಂತ ಅನ್ನೋದು ಇದರ ಒಂದು ಇಂಟೆನ್ಷನ್ ಆಗಿರುತ್ತೆ. ಸೊ ಯಾವುದೇ ಫೈಲ್ಸ್ಗಳನ್ನು ಬೇರೆ ಹೈರಾರ್ಕಿ ಆಫೀಸರ್ಸ್ಗಳಿಗೆ ಕಳಿಸುವಂಥ ನೆಸೆಸಿಟಿ ಇಲ್ಲ. ಡೈರೆಕ್ಟ್ ಆಗಿ ನೀವೇ ಅದನ್ನು ವಾಟ್ಸಾಪ್ ನಂಬರ್ ಅಥವಾ ಮೇಲ್ IDಗೆ ಕಳಿಸ್ಕೊಡ್ಬೇಕು. ಆ ಒಂದು ಮೇಲ್ ID ಮತ್ತು ವಾಟ್ಸಾಪ್ ನಂಬರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಆಗಿರೋ ವಿಡಿಯೋನಲ್ಲಿ ಇರ್ತದೆ. ಸೊ ಒನ್ಸ್ ವೆರಿಫೈ ಮಾಡಿ. ಏನೇ ಕ್ವೆಶನ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದಕ್ಕೆ ಉತ್ತರವನ್ನು ನೆಕ್ಸ್ಟ್ ನಾನು ಕೊಡ್ತೇನೆ. ಥ್ಯಾಂಕ್ ಯು ಸೋ ಮಚ್.